ದೇವಾಲಯಗಳು ತಮ್ಮ ಶಿಲ್ಪಕಲೆ, ಇತಿಹಾಸ, ಸೌಂದರ್ಯಕ್ಕೆ ಹೆಸರಾದರೆ ಮತ್ತೆ ಕೆಲವು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ಪ್ರಖ್ಯಾತಿ ಪಡೆದಿರುತ್ತವೆ. ಅಂತಹ ದೇವಾಲಯಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಶೂರ್ಪಾಲಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವು ಒಂದು. 1000 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಸನ್ನಿಧಿಯು ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ ಮೂಲಕ ಇಂದಿಗೂ ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಶೂರ್ಪಾಲಿ ನರಸಿಂಹಸ್ವಾಮಿ ದೇವಾಲಯ 1000 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ತಪೋನಿರತರಾದ ಉತ್ತರಾದಿ ಮಠದ 1008 ವಿದ್ಯಾಧೀಶ ತೀರ್ಥ ಶ್ರೀಪಾದರು, 1008 ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಇಂದಿನ ಪೀಠಾಧಿಪತಿಗಳಾದ 1008 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಜಮಖಂಡಿ ಗುರುರಾಜಾಚಾರ್ಯರು ಸಾಧನೆಗೈದ ಸ್ಥಾನ ಇದಾಗಿದೆ. ಕ್ಷೇತ್ರದಲ್ಲಿ ಪ್ರತಿ ವರ್ಷ ವೈಶಾಖ ಶುದ್ಧ ಸಪ್ತಮಿಯಿಂದ ಉತ್ಸವ ಪ್ರಾರಂಭವಾಗಿ ವೈಶಾಖ ವದ್ಯ ದ್ವಿತೀಯವರೆಗೆ 9 ದಿನ ಅವ್ಯಾಹತವಾಗಿ ನಡೆಯುತ್ತದೆ. ಉತ್ಸವದ ಆ ದಿನಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಪಲ್ಲಕ್ಕಿ ವಾಹನೋತ್ಸವ ನೆರವೇರುತ್ತದೆ. ವೈಶಾಖ ಶುದ್ಧ ಆಗಿ ಹುಣ್ಣಿಮೆಯಂದು ಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವ ನಡೆಯುತ್ತದೆ. ದೂರದರ್ಶನದೊಂದಿಗೆ ಇನಾಮದಾರರಾದ ಶೇಷ ಜಯರಾಮ ಮುಕಾಶಿ, ಇದೊಂದು ಐತಿಹಾಸಿಕ ಕ್ಷೇತ್ರವಾಗಿದೆ. ಭಾಗವತದಲ್ಲೂ ಈ ದೇವಾಲಯದ ಉಲ್ಲೇಖವಿದೆ. ಪುರಾಣ ಪ್ರಸಿದ್ಧ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರೋತ್ಸವ, ಹೋಮ, ಹವನ, ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಎಂದರು. ಇಲ್ಲಿ ಶೂರ್ಪಾಲಿ ಈ ಕ್ಷೇತ್ರ ಅತ್ಯಂತ ಐತಿಹಾಸಿಕವಾದ ಕ್ಷೇತ್ರ. ಇದರ ಉಲ್ಲೇಖ ಇವನ್ ಭಾಗವತದಲ್ಲಿಯೂ ಕೂಡ ಬರ್ತದೆ. ಇಲ್ಲಿ ಗಂಗಾ ಕೃಷ್ಣಾ ನದಿ, ಪವಿತ್ರವಾದ ಕೃಷ್ಣಾ ನದಿ ಇದೆ. ಅನೇಕ ಭಕ್ತರು ಬರ್ತಾರೆ. ಪ್ರತಿ ವರ್ಷ ಆಗಿ ಹುಣ್ಣಿಮೆಯಲ್ಲಿ ರಥೋತ್ಸವ ಆಗ್ತದೆ. ಅಂದರೆ ವೈಶಾಖ ಶುದ್ಧ ಪೌರ್ಣಿಮೆಯ ದಿವಸ ಅನೇಕ ಜನರು ವಿಶೇಷವಾಗಿ ನರಸಿಂಹದೇವರ ಆರಾಧನೆ ಮಾಡಿ ಜಪ, ಪಾರಾಯಣ, ಹೋಮಾದಿಗಳು ನಡೆಯುತ್ತದೆ. ದಿವಸಗಳು ಎಲ್ಲ ಮಾಡಿಕೊಂಡು ಪುನೀತರಾಗ್ತಾರೆ. ಭಕ್ತರಾದ ಜಯಶ್ರೀ ಶ್ಯಾಮರಾವ್ ಮೊಕಾಶಿ, ಈ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ನಡೆದಿವೆ. ವಿಜೃಂಭಣೆಯಿಂದ ನರಸಿಂಹ ಜಯಂತಿ ಆಚರಿಸಲಾಗುತ್ತದೆ. ಜಾತ್ರೆ ನಡೆಯುತ್ತದೆ. ಬೇರೆ ರಾಜ್ಯಗಳಿಂದಲೂ ಸಹಸ್ರಾರು ಭಕ್ತರು ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಭಕ್ತರ ಇಷ್ಟಾರ್ಥಗಳು ನರಸಿಂಹಸ್ವಾಮಿ ಈಡೇರಿಸುತ್ತಾನೆ ಎಂಬ ಪ್ರತೀತಿ ಇದೆ ಎಂದು ತಿಳಿಸಿದರು. ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಯಾರೇ ನಮಗೆಲ್ಲೇ ಬೇಕಾದ್ರು ಏನ್ರಿ ನಿಮ್ ಶೂರ್ಪಾಲಿ ಕ್ಷೇತ್ರಕ್ಕೆ ಬಂದಿವಿ, ಇಲ್ಲಿರ್ತಕ್ಕಂತಹ ರುದ್ರದೇವರು, ವರಾಹದೇವರು, ಚನ್ನಕೇಶವ ದೇವಾಲಯ, ಲಕ್ಷ್ಮೀ ನರಸಿಂಹ ದೇವರು ಕ್ಷೇತ್ರ ಮೂರ್ತಿಯಾಗಿದ್ದುಕೊಂಡು ಸಾಕಷ್ಟು ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ. ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಅದಕ್ಕೆ ನಾವು ಬರಂಗಿಲ್ಲಪ್ಪ ಈಗ ಅಂದಾಗ ಕೂಡ ನಮ್ಮನ್ನ ಶರಣ ಅಂತಕ್ಕಂಥದ್ದು ಹೆಚ್ಚು ಇದೆ. ಮತ್ತೋರ್ವ ಭಕ್ತೆ ಶೀಲಾ ರಮೇಶ್ ಉಮರ್ಜಿ, ನರಸಿಂಹ ಸ್ವಾಮಿಯ ಮೇಲೆ ಬಹಳ ವಿಶ್ವಾಸವಿದೆ. ಈ ಸನ್ನಿಧಿಯಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ಮಂತ್ರಾಕ್ಷತೆ ತೆಗೆದುಕೊಂಡು ಹೋದರೆ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತದೆ ಎಂದು ಹೇಳಿದರು. ನಮಗ ನರಸಿಂಹದೇವ್ರ ಮೇಲೆ ಭಯಂಕರ ವಿಶ್ವಾಸ ಅದ. ನಾವೇನು ಮನಸ್ಸಿನಾಗ ಅನ್ಕೊಂಡು ಪ್ರಾರ್ಥನಾ ಮಾಡಿ ಮಂತ್ರಾಕ್ಷತೆ ತಗೊಂಡು ಹೋದಿವಿ ಅಂದ್ರೆ ನಮ್ಮೆಲ್ಲ ಕೆಲಸ ಆಗ್ತಾವ. ನಾವು ಮೊನ್ನೆ ಬದ್ರಿ ಯಾತ್ರಕ್ ಹೋಗಿದ್ದೀವಿ. ಹಿಂದಿನ ದಿವ್ಸ ಮಳೆ ಆದ್ರೆ ನಾವು ಹೋದ್ಮೇಲೆ ಅಗ್ದಿ ಬಿಸಿಲು ಬಿದ್ದು ಚೆನ್ನಾಗೆಲ್ಲ ದರ್ಶನ ಮಾಡಿಸ್ಕೊಂಡು ನಮ್ಮ ನರಸಿಂಹದೇವ್ರ ಕೃಪೆಯಿಂದ ನಮಗ ಅಗ್ದಿ ವ್ಯವಸ್ಥಿತ ಕರ್ಕೊಂಡ್ ಬಂದ್ರು. ಅದಕ್ಕೆ ನಮ್ಮ ವಿಶ್ವಾಸ ಬಾಳ ಅದ ನಮ್ಮ ದೇವರಲ್ಲಿ. ಇನ್ನೋರ್ವ ಭಕ್ತರಾದ ವೈಷ್ಣವಿ ಪ್ರಶಾಂತ್ ಕುಲಕರ್ಣಿ, ನಮ್ಮ ಅತ್ತೆಯವರಿಗೆ ಅನಾರೋಗ್ಯವಾದಾಗ ಸ್ವಾಮಿಯನ್ನು ಬೇಡಿಕೊಂಡೆವು. ಆರೋಗ್ಯ ಚೇತರಿಸಿಕೊಂಡಿತು. ಶ್ರೀ ನರಸಿಂಹ ಸ್ವಾಮಿ ನಂಬಿದವರ ಕೈ ಬಿಡುವುದಿಲ್ಲ ಎಂದರು. ನಮ್ಮ ಅತ್ತೆಯವ್ರಿಗೆ ಎಕ್ದಮ್ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಇತ್ತು. ಅವಾಗ ನಾವೆಲ್ಲ ಇಷ್ಟು ಗಾಬರಿಯಾಗಿ 24 hours ಅಂತ ಹೇಳಿ ಟೈಮ್ಸ್ ಕೊಟ್ಟಿದ್ರು. ಅಂತ ಇದ್ರಾಗ ನಾವು ನರಸಪ್ಪನ ಮೇಲೆ ಭಾರ ಹಾಕಿ ಎಲ್ಲ ಇದು ಮಾಡಿದ್ವಿ. ಈಗ ಆರಾಮಿದ್ದಾರೆ ಅವ್ರು, ಎಲ್ಲ ವ್ಯವಸ್ಥಿತ ತಮ್ಮ ಪೂರ್ತಿ ತಾವ್ ನಡ್ಕೊಂಡು ಆರಾಮಿದ್ದಾರೆ. ಹಿಂಗಾಗಿ ನಮಗೆ ಯಾವ ಟೈಮ್ದಾಗೂ ಕೈ ಬಿಡುವುದಿಲ್ಲ ಅಂತ ಹೇಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿವಿ. ದೇವಾಲಯ ಸಮಿತಿ ಉಪಾಧ್ಯಕ್ಷ ಗುರುರಾಜ ಕುಲಕರ್ಣಿ, ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಲ್ಲದೆ ವಿಶೇಷ ಚೇತನರಿಗೆ ರ್ಯಾಂಪ್ ಸೌಲಭ್ಯ ಕಲ್ಪಿಸಲಾಗಿದೆ. ನಿತ್ಯ ನೈವೇದ್ಯ ವ್ಯವಸ್ಥೆ ಇರಲಿದೆ ಎಂದು ತಿಳಿಸಿದರು.
ಬ್ಯಾರೆ ವೈಭವಕ್ಕಿಂತ ಧಾರ್ಮಿಕ ಕಾರ್ಯಕ್ಕೆ ಬಹಳ ಮಹತ್ವ ಕೊಟ್ಟು ಬುತ್ತಿ ಪೂಜಾ ಮಾಡಿಸಿ ಮ್ಯಾಲ ನರಸಿಂಹದೇವರಿಗೆ ಬೇಡ್ಕೊಂಡ ಏನೇನು ಅಭಿಷ್ಟಗಳು ನೋಡ್ರಿ ಎಲ್ಲಾ ಅಭಿಷ್ಟಗಳು ಪೂರ್ತಿಯಾಗಿ ಹಿಂಗ ಜನರಿಗೆ ನರಸಿಂಹದೇವರ ಮೇಲೆ ಮತ್ತು ರುದ್ರದೇವರ ಮೇಲೆ ಬಹಳ ಭಕ್ತಿ ಅದ. ಹೀಗಾಗಿ ಪ್ರತಿ ಸೋಮವಾರ ದಿವಸ ಕನಿಷ್ಠ ಒಂದು 25-30 ಮಂದಿದು ಬುತ್ತಿ ಪೂಜಾ ಮಾಡಿಸ್ತಾರ್ರಿ. ಹೀಗಾಗಿ ಎಲ್ಲಾ ಕಾರ್ಯಕ್ರಮ ವೈಭವದಿಂದ ನಡೆದ್ರಿ. ಪುರೋಹಿತ ವೆಂಕಣ್ಣಾಚಾರ್ಯ ಉಪಾಧ್ಯಾಯ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಈ ಕ್ಷೇತ್ರದಲ್ಲಿ ಹನುಮದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ತನ್ನ ಮಹತ್ವವನ್ನು ಹೆಚ್ಚಿಸಿಕೊಂಡಿದ್ದಾನೆ ಎಂದರು. ಈ ಕ್ಷೇತ್ರ ಶಿವಪಾಲಿಯಲ್ಲಿ ವಿಶೇಷವಾಗಿ ಈ ಹನುಮಂದೇವರಿಗೆ ವಿದ್ಯಾಧೀಶ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಮಾಡಿದಾಗಿನಿಂದ ಈ ಹನುಮಂದೇವರು ಯಾರು ಏನು ಬೇಡ್ಕೋತಾರೆ ಆ ಎಲ್ಲ ಕೆಲಸಗಳು ಆಗುತ್ತವೆ.